ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಭೂಮಿಗೆ ನಮ್ಮ ಅಜಿತ್ ಅವರು ವರ್ಕೌಟ್ ಮಾಡಿಸ್ತಾ ಇರ್ತಾರೆ. ಬಟ್ ಭೂಮಿ ಏನು ಮಾಡ್ತಾಳೆ ಅಂತಂದರೆ, ತುಂಬ ಪಾಪ ಅಲ್ವಾ, ಫಸ್ಟ್ ಟೈಮ್ ಮಾಡ್ತಾ ಇರ್ತಾಳೆ. ಇವರು ಅದು ಬೇರೆ ವರ್ಕೌಟ್ ಅಂದರೆ ಪೊಲೀಸ್ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಸೊ ನೋಡಿ, ಅಲ್ಲಿಂದ ನಚ್ಚಿ ನಿಂತಿದ್ದಾರಲ್ವ, ಅವ್ನ ಕೈನ ಟಚ್ ಮಾಡಿ ಇಲ್ಲಿಗೆ ಬರಬೇಕು, ಬರೀ 10 ಸೆಕೆಂಡ್ಸಲ್ಲಿ ಅಂತ ಹೇಳ್ತಾರೆ. ಸೊ ಹೇಳಿದಾಗ ಭೂಮಿ ಮುಖ ನೋಡ್ತಾಳೆ. ಕೆಲವೊಬ್ಬರು ಮನುಷ್ಯರು ಮಾಡೋಕ್ಕಾಗ್ದಿರೋದೆಲ್ಲ ನನ್ನ ಕೈಲಿ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರ್ತಾರೆ. ಆ ಭ್ರಮೆಯಿಂದ ಆಚೆ ತರಬೇಕಲ್ವಾ, ಅದಕ್ಕೆ ನಾನು ನೋಡಿ 5 ಸೆಕೆಂಡಲ್ಲಿ ಟಚ್ ಮಾಡಿ ಬರ್ತೀನಿ ಅಂತ ಹೇಳಿ ತಾವು ಕೂಡ ಓಡಿ ಬಂದು ತೋರಿಸ್ತಾರೆ. ಗೊತ್ತಾಯ್ತಲ್ವಾ ಅಂತ ಹೇಳಿದ ತಕ್ಷಣ ಭೂಮಿ, ಯು ಕ್ಯಾನ್ ಡೂ ಇಟ್, ನೀನು ಮಾಡ್ತೀಯ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಭೂಮಿ ಕೂಡ ಅಪ್ಪ ಅಂತಾಳೆ. ಅದಕ್ಕೆ ಇಷ್ಟಕ್ಕೆ ಸುಸ್ತಾದರೆ ಹೇಗೆ ನೀವು, ಅಯ್ಯೋ ಮೈದು ನನ್ನ ಕೈಲಿ ಆಗ್ತಿಲ್ಲ ಮೈದು ಅಂದ ತಕ್ಷಣ, ನನಗೆ ಇವಳಿಗೆ ವರ್ಕೌಟ್ ಮಾಡ್ಸೋಕ್ಕಾಗಲ್ಲ, ನನಗೆ ಇವಳಿಗೆ ಟ್ರೈನ್ ಮಾಡೋಕ್ಕಾಗಲ್ಲ, ಇವಳು ಪೊಲೀಸ್ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಪಾಪ ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ವರ್ಕೌಟ್ ಮಾಡ್ತಾಳೆ. ಈ ಕಡೆ ದೇವಯಾನಿ ಕೈಲೇ ಪದೇ ಗಂಟೆ ಬಾರಿಸಿ ಕರಿತಿರ್ತಾಳೆ. ಅಲ್ಲ, ಎಷ್ಟು ಅಂತ ಗಂಟೆ ಬಾರಿಸೋದು, ನಾನಿನ್ನ ಎಷ್ಟು ಅಂತ ಕರೆಯೋದು ಅಂತ ಬೈತಾರೆ ನಿಂಗವ್ವಜ್ಜಿ. ಆಗ ಅಯ್ಯೋ ರೀ ನೋಡ್ರಿ, ನಮ್ಮ ದೇವಯಾನಿನ ತುಂಬ ಗೋಳೊಯ್ಕೋತಿದ್ದಾರೆ ರೀ ಅತ್ತೆ ಅಂದ ತಕ್ಷಣ, ಅಮ್ಮ ಹಾಗೆ ಕಣೆ ಪಾಪ ರೀ, ನಮ್ಮ ದೇವಯಾನಿ ಒಂದು ಕೆಲಸನೂ ಮಾಡಿಲ್ಲ, ಆದರೆ ಇವತ್ತು ನೋಡಿದ್ರೆ ಅತ್ತೆ ಈಗೆಲ್ಲ ನಡೆಸ್ಕೊತಿದ್ದಾರೆ, ಏನು ಅನ್ಕೋತಾಳೋ ಏನೋ ಅಂತ ಹೇಳಿದ ತಕ್ಷಣ, ಅಮ್ಮ ಹಾಗೆ ಅಲ್ವಾ ಅಂತ ಹೇಳ್ತಾರೆ ರಾಮಣ್ಣ ಅವರು. ಅಲ್ಲಿಗೆ ಎಷ್ಟೊತ್ತೆ ನಿನಗೆ ಗಂಟೆ ಬಾರಿಸಿ ನನ್ನ ಕೈಯೇ ಬಿದ್ದೋಯ್ತು ಅಂತ ಹೇಳ್ತಾರೆ. ಅಲ್ಲಿಂದ ಇಳಿದು ಬರಬೇಕಲ್ವ ಅಮ್ಮ, ಈಗೇನು ಹೇಳಿ ಬಂದಿದ್ದೀನಲ್ಲ ಅಂತ ಹೇಳ್ತಾಳೆ. ನೋಡು, ನನ್ನ ಬೀಗ್ತಿಗೆ ಕೈಕಾಲು ನೋವು ಅಂತ ಹೇಳಿದ್ರಲ್ವ, ಅದಕ್ಕೆ ನಮ್ಮ ಊರಿಂದ ನಾಟಿ ವೈದ್ಯರಿಂದ ಎಣ್ಣೆ ಮಾಡಿಸ್ಕೊಂಡು ಬಂದಿದ್ದೀನಿ, ಇದನ್ನು ಅವ್ರ ಕಾಲ್ಗೆ ಹಾಕು ತಿಕ್ಕು ಅಂತ ಹೇಳ್ತಾರೆ. ದೇವಯ್ಯನಿಗೆ ಹಿಂಗೆ ಆಗ್ತಾ ಇರುತ್ತೆ, ಕೋಪ ನೆತ್ತಿಗತ್ತಿ ಉರಿತಾ ಇರುತ್ತೆ. ಆದರೂ ಕೂಡ ಅನಿವಾರ್ಯ ಮಾಡಲೇಬೇಕೀಗ. ಸೊ ಏನು ಮಾಡ್ತಾರೆ ಅಂದರೆ, ಏನು ದೇವೇನಿ ಆಯ್ತಲ್ವಾ ಅಂದ ತಕ್ಷಣ, ಆಯಿತು ಅಂದ ತಕ್ಷಣ ಹಿಂಗೆ ಹೋಗಿ ಗಚಗಚ ಅಂತ ಉಜ್ಜಿಬಿಡ್ತಾಳೆ. ಏಯ್ ನನ್ನ ಬೀಗ್ತಿ ಕಾಲ್ಗೆ ಏನಾದರೂ ಮುರಿದಾಕ್ಬಿಟ್ಟಿದೆಯಾ ನೀನು, ಹಂಗಲ್ಲ ಕಣೆ, ಸರಿಯಾ ನೀನಿಲ್ಲಿ ಅಂತ ಹೇಳ್ಬಿಟ್ಟು ನಯವಾಗಿ ಮಸಾಜ್ ಮಾಡ್ತಾರೆ ನಿಂಗವ್ವಜ್ಜಿ ಭ್ರಮರಾಂಬನಿಗೆ. ಈಗೇನು ಅನಿಸ್ತಿದೆ ಭ್ರಮರಾಂಬ ಅಂತ ಕೇಳಿದ ತಕ್ಷಣ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಕಣ್ಣು ತುಂಬ್ಕೊಂಡು ಬಂದಿರುತ್ತೆ. ಏನಿದು ಅಳ್ತಾ ಇದೆಯಾ, ಏನಾಯಿತು ಅಂತ ಹೇಳಿದ ತಕ್ಷಣ, ನಾನು ನಿನ್ನ ಮಗನ ನನ್ನ ಮನೆ ಕರ್ಕೊಂಡು ಬಂದಾಗ ಒಬ್ಬ ತಾಯಿಯಿಂದ ಮಗನ ದೂರ ಮಾಡಿದೆ ಅಂತ ತುಂಬ ನೋವುಪಟ್ಟೆ, ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಅಂತಾರೆ. ಅಯ್ಯೋ ಭ್ರಮ, ಏನು ಹೇಳ್ತಿದ್ದೀಯಾ ನೀನು, ನಿನಗೆ ಒಬ್ಬ ಮಗ ಸಿಕ್ಕಿದ್ದಾನೆ, ನನ್ನ ಮಗನ ನಾನು ಮನೆಯಿಂದ ಆಚೆ ಹಾಕಿದಾಗ ನೀನು ಅವನನ್ನು ಸ್ವಂತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀಯ, ನಿನಗೊಬ್ಬ ಮಗ ಸಿಕ್ಕಿದ್ದಾನೆ, ನನಗೊಬ್ಬಳು ಒಳ್ಳೆ ಮಗಳು ಸಿಕ್ಕಾಗಿದೆ. ಒಟ್ಟಿನಲ್ಲಿ ನಾವು ಇದನ್ನೆಲ್ಲ ನೋಡಿಕೊಂಡು ಖುಷಿಯಾಗಿರ್ಬೇಕಷ್ಟೇ. ಇನ್ನೊಂದು ಏನು ಗೊತ್ತಾ, ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು, ಮೊಮ್ಮಕ್ಕಳು ನೋಡ್ತಾರೆ, ಮಕ್ಕಳು ನೋಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು ನಾವು ಅಂತ ಹೇಳ್ಬಿಟ್ಟು ನಿಂಗವ್ವಜ್ಜಿ ಒಂದು ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ. ವಯಸ್ಸಾದಾಗ ಆ ಮಗ ನೋಡ್ತಾನೆ, ಈ ಮಗ ನೋಡ್ತಾಳೆ, ಆ ಮಗಳು ನೋಡ್ತಾಳೆ, ಮೊಮ್ಮಕ್ಕಳು ನೋಡ್ತಾರೆ ಅಂತ ಯಾರ ಮಗು ಡಿಫೆಂಡ್ ಆಗಬಾರ್ದು, ನಮ್ಮ ಹೆಲ್ತನ್ನು ನಾವೇ ಕಾಪಾಡ್ಕೋಬೇಕು, ವಯಸ್ಸಿದ್ದಾಗಲೇ ಹೋಗ್ಬಿಡ್ಬೇಕು ಅನ್ನೋ ಮಾತು ಕೂಡ ಹೇಳ್ತಾರೆ. ಹೌದು, ನೀವು ಹೇಳ್ತಿರೋದು ನಿಜ ಬಿಗ್ರೆ ಅಂತ ಹೇಳ್ಬಿಟ್ಟು ಇಬ್ಬರು ಅಜ್ಜಿ ತುಂಬ ಕ್ಲೋಸ್ ಆಗಿರ್ತಾರೆ. ಇಲ್ಲಿ ದೇವಯಾನಿಗೆ ಕೋಪ ನೆತ್ತಿಗತ್ಕೊಂಡು ಉರಿತಾ ಇರುತ್ತೆ. ಭೂಮಿ ಎಕ್ಸಸೈಸ್ ಎಲ್ಲ ಮುಗಿಯುತ್ತೆ, ರೂಮಲ್ಲಿ ಬಂದು ಕೂತ್ಕೊಂಡು ಅಳ್ತಾ ಇರ್ತಾಳೆ. ಅಲ್ಲಿಗೆ ಅಜಿತ್ ಕೂಡ ಬರ್ತಾರೆ. ಭೂಮಿ ಅಳ್ತಾ ಇದೆಯಾ, ನೋಡು ಸ್ಟಾರ್ಟಿಂಗಲ್ಲಿ ಮೈಕೈ ನೋವು ಎಲ್ಲ ಸಾಮಾನ್ಯ, ಎಕ್ಸಸೈಸ್ ಮಾಡೋದ್ರಿಂದ ನೀನು ಬಿಸಿ ನೀರನ್ನು ಸ್ನಾನ ಮಾಡು, ಸರಿ ಹೋಗುತ್ತೆ ಅಂತ ಹೇಳಿದಾಗ, ಸಾಹೇಬ್ರೆ ಏನು ಗೊತ್ತಾ ಸಾಹೇಬ್ರೆ, ಪೊಲೀಸ್ ಆಗೋದು ನಮ್ಮ ಅಪ್ಪನ ಕನಸಲ್ಲ ಸಾಹೇಬ್ರೆ, ನನ್ನ ಕನಸದು. ನಾನು ಚಿಕ್ಕವಳಿದ್ದಾಗ ನಮ್ಮಪ್ಪ ನೀನು ಏನಾಗಬೇಕು ಅಂತ ಕೇಳಿದಾಗ ಪೊಲೀಸ್ ಅಂತ ಹೇಳಿದೆ. ನಮ್ಮಪ್ಪ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನನಗೆ ಕಾಸು ಕೂಡಿಡ್ತಾಯಿದ್ರು. ನಮ್ಮಪ್ಪ ಈಗ ಮಾಡ್ತಿದ್ರು, ಆಗ ಮಾಡ್ತಿದ್ರು, ನನ್ನ ಸಾಕು ಮಗಳು ಅಂತ ಗೊತ್ತಿದ್ರು ಕೂಡ ನನಗೆಲ್ಲ ಇಷ್ಟು ಪ್ರೀತಿ ತೋರಿಸಿದ್ರು ಅಂತ ಹೇಳ್ತಾರೆ. ಅಜಿತ್ಗೂ ಒಂದು ಕ್ಷಣ ಭಾವುಕರಾಗ್ತಾರೆ ಭೂಮಿ ಮಾತು ಕೇಳಿ. ಯಾರಿಗಾದ್ರೂ ಪಾಪ ಅನಿಸುತ್ತಲ್ವ, ಅವರಪ್ಪ ಬೇರೆ ಇರೋದಿಲ್ಲ. ಇನ್ನು ನೀನು ಅತ್ತಾಗ ನಿಮ್ಮ ಅಪ್ಪ ಏನು ಮಾಡ್ತಿದ್ರು ಅಂದ, ಅಯ್ಯೋ ಸಾಹೇಬ್ರೆ ಒದ್ದಾಡ್ಬಿಡ್ತಿದ್ರು, ನಮ್ಮ ಅಪ್ಪನಿಗೆ ನಾನು ಅಳದ್ಕೊಂಡ್ರೆ ಆಗ್ತಿರ್ಲಿಲ್ಲ ಅಂದಾಗ ಈಗಲೂ ನಿಮ್ಮ ಅಪ್ಪ ನೋಡ್ತಿದ್ದಾರೆ, ನೀನು ಅಳಬೇಡ ಅಂತ ಹೇಳ್ತಾರೆ. ಸೊ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.